ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಮಹಿಳೆಯರು ಇದ್ದಾರೆ, ಪುರುಷರು ಇದ್ದಾರೆ, ಸಮಾಜದ ಎಲ್ಲ ವರ್ಗದವರು ಇದ್ದಾರೆ. ವಿದ್ಯಾರ್ಥಿಗಳು, ಕೃಷಿಕರು ಸೇರ್ಕೊಂಡಾಗ ಇಡೀ ಸಮಾಜ ಸಂಘಟನೆ ಅದು. RSS ಅನ್ನು ಡಿಫೈನ್ ಮಾಡುವಾಗ ಒಮ್ಮೆ ದತ್ತೋಪಂತ ಠೇಂಗಡಿ, RSS ನ ಬಹಳ ಪ್ರಮುಖ ಪ್ರಚಾರಕರಾಗಿದ್ದವರು, ಅವರೊಂದು ಮಾತು ಹೇಳಿದ್ರು. RSS ಈಸ್ ನಾಟ್ ಎನ್ ಆರ್ಗನೈಸೇಷನ್ ಇನ್ ದ ಸೊಸೈಟಿ, ಇಟ್ ಈಸ್ ಟು ಆರ್ಗನೈಸ್ ದ ಎಂಟೈರ್ ಸೊಸೈಟಿ. ಇಡೀ ಸಮಾಜವನ್ನು ಸಂಘಟನೆ ಮಾಡೋದು ಸಂಘದ ಕೆಲಸ. ಕೆಲವೊಮ್ಮೆ ನೀವು ಈಗ ಹೇಳಿದಾಗೆ ಪಥಸಂಚಲನ ಮುಂತಾದ ಸಂದರ್ಭದಲ್ಲಿ ಕೇವಲ ಫುಟೇಜ್ಗಳನ್ನು ನೋಡಿದಾಗ RSS ನ ಪುರುಷರು ಮಾತ್ರ ಸಾಗಿ ಬರೋದನ್ನು ನೋಡುವಾಗ ಬಹುಶಃ RSS ನಲ್ಲಿ ಗಂಡಸರು ಮಾತ್ರ ಇದ್ದಾರೆ ಅಂತ ಅಂದ್ಕೊಳ್ತೀವಿ ನಾವು. ಆ ಥರ ಅಲ್ಲ. RSS ಅನ್ನುವಂಥದ್ದು ಪ್ರಾರಂಭದಲ್ಲಿ ಹೇಳಿದಾಗ ಒಂದು ಸಾಮಾಜಿಕ ಆಂದೋಲನ. ಮಹಿಳೆಯರನ್ನು ಬಿಟ್ಟು ಈ ಕೆಲಸ ಅಸಾಧ್ಯ. ಮಹಿಳೆಯರು ಈ ಸಮಾಜದ 50% ಬರ್ತಾರೆ, ಅವರನ್ನು ಸೇರಿಸ್ಕೊಂಡು ಈ ಕೆಲಸ ಮಾಡಬೇಕು. RSS ನ ಸಂಸ್ಥಾಪಕರು ಬದುಕಿದ್ದ ಸಂದರ್ಭದಲ್ಲೇ 1936ನೇ ಇಸ್ವಿಯಲ್ಲಿ, RSS ಗೆ ಇನ್ನು 11 ವರ್ಷ ಆಗಿದೆ ಅಷ್ಟೇ, ಮಹಾರಾಷ್ಟ್ರದ ವಾರ್ಧದಲ್ಲಿ ಪುರುಷರಿಗೋಸ್ಕರ ಏನು ಇವತ್ತು RSS ಅಂತ ನಾವೇನು ಹೇಳ್ತೀವಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅದೇ ರೀತಿಯ ಒಂದು ಮಹಿಳಾ ಘಟಕ ಅನ್ನಬಹುದಾದ ರಾಷ್ಟ್ರ ಸೇವಿಕಾ ಸಮಿತಿ, ಅದು ಕೂಡ RSS, ಅದನ್ನ ಅವತ್ತಿನ ಬಹಳ ಮುಂದುವರೆದಂತಹ ಸಾಮಾಜಿಕ ಮುಖಂಡೆ ಆಗಿದ್ದಂತಹ ಲಕ್ಷ್ಮೀಬಾಯಿ ಕೇಳ್ಕರ್, ಮೌಶಿಜಿ ಕೇಳ್ಕರ್ ಅಂತ ಕರೀತಾರೆ, ಅವರ ಮೂಲಕ ಆ ಸಂಘಟನೆ ಸ್ಥಾಪನೆ ಆಯಿತು. ಹೀಗಾಗಿ ಮಹಿಳೆಯರು ಯಾವ ಕೆಲಸವನ್ನ ಮಾಡ್ತಾರೆ ಮತ್ತು ಪುರುಷರು ಯಾವ ಕೆಲಸವನ್ನು ಮಾಡ್ತಾರೆ, ಎರಡೂ ಸಂಘಟನೆಗಳಲ್ಲಿ ಸಮಾನತೆ ಇದೆ. ಸಾಮಾನ್ಯವಾಗಿ ದೈಹಿಕ ಕಾರಣಕ್ಕೋಸ್ಕರ, ಫಿಸಿಕಲ್ ಕಾರಣಕ್ಕೋಸ್ಕರ ಎಲ್ಲೆಲ್ಲ ಒಟ್ಟು ಸೇರಬೇಕು, ಸಮಾಜದಲ್ಲೇ ಒಂದು ರೀತಿಯ ಪುರುಷರು ಬೇರೆ ಮಹಿಳೆಯರು ಬೇರೆ ಅನ್ನತಕ್ಕಂಥ ಮಾನಸಿಕತೆ. ಉದಾಹರಣೆ, ಕ್ರಿಕೆಟ್ ಆಡಬೇಕು, ಕ್ರಿಕೆಟ್ ಒಂದು ದೈಹಿಕ ಚಟುವಟಿಕೆ, ಅಥವಾ ಕಬಡ್ಡಿ ಆಡಬೇಕು, ವಾಲಿಬಾಲ್ ಆಡಬೇಕು. ಸಮಾಜದಲ್ಲಿ ಎರಡು ಪ್ರತ್ಯೇಕ ಟೀಮ್ ಇದೆ. ಮಹಿಳೆಯರ ಕ್ರಿಕೆಟ್ ಟೀಮೇ ಬೇರೆ, ಪುರುಷರ ಕ್ರಿಕೆಟ್ ಟೀಮ್ ಇದೆ. ಮಹಿಳಾ ಕಬಡ್ಡಿ ಟೀಮ್ ಬೇರೆ, ಪುರುಷರ ಕಬಡ್ಡಿ ಟೀಮ್ ಬೇರೆ. ಕಬಡ್ಡಿ ಇಬ್ಬರು ಆಡ್ತಾರೆ, ಕ್ರಿಕೆಟ್ ಇಬ್ಬರು ಆಡ್ತಾರೆ. RSS ಇಬ್ಬರಿಗೂ ಇದೆ. RSS ನ ಶಾಖೆ, RSS ನ ಪಥಸಂಚಲನದಲ್ಲಿ ಗಂಡಸರು ಹೋಗುವ ಸ್ಪೀಡು, ಹೆಂಗಸರು ಹೋಗುವ ಸ್ಪೀಡು ಎರಡು ವ್ಯತ್ಯಾಸ ಇದೆ. ಆಟಗಳಲ್ಲೂ ವ್ಯತ್ಯಾಸ ಇದೆ. ಹಾಗಾಗಿ ಸಮಾಜದಲ್ಲಿ ಆಗಲೇ ಇರತಕ್ಕಂಥ ಸಾಮಾಜಿಕ ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಪ್ರತ್ಯೇಕವಾಗಿ ಬೆಳಿಬೇಕನ್ನೋಂಥ ಒಂದು ಆಶಯ ಏನಿದೆ, ಅದು ಸಂಘದಲ್ಲೂ ಇದೆ. RSSಗೂ ಶಾಖೆ ಇದೆ, ರಾಷ್ಟ್ರ ಸೇವಿಕ ಸಮಿತಿಯಲ್ಲೂ ಶಾಖೆ ಇದೆ. ಇಲ್ಲೂ ಪಥಸಂಚಲನ ಇದೆ, ಅಲ್ಲೂ ಪಥಸಂಚಲನ ಇದೆ. ಇಲ್ಲಿ ಯೂನಿಫಾರ್ಮ್ ಇದೆ, ಶರ್ಟು ಪ್ಯಾಂಟ್ ನಾವೆಲ್ಲ ನೋಡಿದೀವಿ. ಅಲ್ಲೂ ಕೂಡ ಸೀರೆ ಮತ್ತು ಚೂಡಿದಾರ್, ಅಲ್ಲೂ ಕೂಡ ಒಂದು ಗಣವೇಶ ಇದೆ. RSS ನವರಿಗೆ ಕೂಡ ನಾವು ಸಂಘ ಶಿಕ್ಷಾ ವರ್ಗ ಅಂತ ಟ್ರೈನಿಂಗ್ ಕ್ಯಾಂಪ್ ಮಾಡ್ತೀವಿ. ಅಲ್ಲಿ ಸಮಿತಿ ಶಿಕ್ಷಾ ವರ್ಗ ಅನ್ನುವ ಟ್ರೈನಿಂಗ್ ಕ್ಯಾಂಪ್ ಇದೆ. ಇಲ್ಲೂ ಭಗವದ್ಧ್ವಜ ಇದೆ, ಅಲ್ಲೂ ಭಗವದ್ಧ್ವಜ ಇದೆ. ಇಲ್ಲೂ ಪ್ರಾರ್ಥನೆ ಇದೆ, ಅಲ್ಲೂ ಪ್ರಾರ್ಥನೆ ಇದೆ. ಇಲ್ಲಿ ಪ್ರಾರ್ಥನೆ ಮಾಡುವಾಗ ನಾನೊಬ್ಬ ಪುರುಷನಾಗಿ ಪ್ರಭು ಶಕ್ತಿಮನ್ ಹಿಂದೂ ರಾಷ್ಟ್ರಾಂಗಭೂತ, ಆ ರೀತಿಯ ಶಬ್ದಗಳಲ್ಲಿ ನಾವು ಭಗವಂತನನ್ನ ಪ್ರಾರ್ಥನೆ ಮಾಡೋ ಒಂದು ಸಾಲುಗಳು ಬರುತ್ತೆ. ಇಲ್ಲಿ ಮಹಿಳೆಯ ಧ್ವನಿಯಿಂದ ಆ ಸಾಲುಗಳು ಬರುತ್ತೆ. ಇಡೀ ಪ್ರಾರ್ಥನೆ ಒಂದೇ ರೀತಿ ಆಲ್ಮೋಸ್ಟ್ ಇದೆ. ಪರಮವೈಭವದ ಸ್ಥಿತಿಯನ್ನ ಅಪೇಕ್ಷೆ ಪಡ್ತಕ್ಕಂಥ ಪ್ರಾರ್ಥನೆ ಇದೆ. ಹೀಗಾಗಿ ಶಾಖೆ, ಪಥಸಂಚಲನ, ಟ್ರೈನಿಂಗ್ ಕ್ಯಾಂಪ್ಗಳು, ಭಗವದ್ಧ್ವಜ ಎಲ್ಲವೂ ಸಮಾನ ಇದೆ. RSS ನ ಶಾಖೆ ದೇಶದಲ್ಲಿ ಎಷ್ಟು ಇದೆಯೋ ಬಹುತೇಕ ಸಮಿತಿಯ ಶಾಖೆಗಳು ಆ ನಿಟ್ಟಿನಲ್ಲಿ ಮುಂದುವರಿತಾ ಇದೆ. ಕೆಲವು ಕಡೆ ತಲುಪಿಲ್ಲ, ಕೆಲವು ಕಡೆ ತಲುಪ್ತಾ ಇದೆ. ಆದರೆ ಸಂಘಟನೆ ಇಬ್ಬರಿಗೂ ಕೂಡ ಇದೆ. ಬೇರೆ ಸಂಘಟನೆ, ಈ ಎರಡು ಸಂಘಟನೆಗಳನ್ನ ಹೊರತುಪಡಿಸಿ ಉಳಿದ ಸಂಘಟನೆಗಳೆಲ್ಲವನ್ನೂ ನೀವು ನೋಡಿದರೆ ಎಲ್ಲ ಕೂಡ ಮಹಿಳೆ ಪುರುಷರು ಇರುವಂಥದ್ದೇ. ಉದಾಹರಣೆಗೆ 1949ನೇ ಇಸ್ವಿಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸ್ಟಾರ್ಟ್ ಆದಾಗ ಅಲ್ಲಿ ಮಹಿಳೆಯರು ಪುರುಷರು ಒಟ್ಟಿಗೆ ಸೇರಿ, ಅಂದ್ರೆ ಕಾಲೇಜಿನ ಯುವಕ ಯುವತಿಯರು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರೆ. ನಂತರ ಬಂದಂತಹ ವನವಾಸಿ ಕಲ್ಯಾಣ 52ನೇ ಇಸ್ವಿಯಲ್ಲಿ ಅಥವಾ ಯಾವುದೇ ಬೇರೆ ಬೇರೆ ಸಂಘಟನೆಗಳು ನೋಡಿದರೆ ಅದರಲ್ಲಿ ಮಹಿಳೆಯರಿದ್ದಾರೆ. ಮತ್ತು RSS ನ ನೀತಿ ನಿರೂಪಣೆ ಮಾಡ್ತಕ್ಕಂಥ ಅತ್ಯಂತ ಪ್ರಮುಖ ವಾರ್ಷಿಕ ಮಹಾಸಭೆ, ಅದನ್ನ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ, ABPS ಅಂತ ಕರಿತೀವಿ, ಮಾರ್ಚ್ ತಿಂಗಳಲ್ಲಿ ನಡೆಯುತ್ತೆ. ಆ ಅಖಿಲ ಭಾರತೀಯ ಪ್ರತಿನಿಧಿ ಸಭಾದಲ್ಲಿ ಮಹಿಳೆಯರಿದ್ದಾರೆ. ಅಂದ್ರೆ RSS ನ ಟಾಪ್ ಡಿಸಿಷನ್ ಏನೇ ತಗೊಳ್ಬೇಕಿದ್ರು ಕೂಡ ಅಲ್ಲಿ ಒಂದು ಮಹಿಳಾ ಸಹಭಾಗಿತ್ವ, ಮಹಿಳಾ ಪಾರ್ಟಿಸಿಪೇಷನ್ ಇದೆ. ನಮ್ಮ ಅನೇಕ ಸಂಘಟನೆಗಳಲ್ಲಿ ಮಹಿಳಾ ನಾಯಕತ್ವನೂ ಇದೆ. ಉದಾಹರಣೆಗೆ ನಮ್ಮ ಅಬಲಾಶ್ರಮದಲ್ಲಿ ಇರತಕ್ಕಂತಹ ಅಥವಾ ನಮ್ಮ ಪ್ರಖ್ಯಾತ ಕ್ಯಾನ್ಸರ್ ತಜ್ಞೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮನೆ ಅವರು ನಮ್ಮ ಕರ್ನಾಟಕದ ದಕ್ಷಿಣ ಪ್ರಾಂತದ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಆಗಿದ್ರು. ಈಗ ಅವರು ಅಖಿಲ ಭಾರತ ಮಟ್ಟದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ರಾಷ್ಟ್ರೀಯ ಉಪಾಧ್ಯಕ್ಷೆ ಆಗಿದ್ದಾರೆ. ಈ ರೀತಿಯಲ್ಲಿ ಅನೇಕ ಮಹಿಳಾ ಸಾರಥ್ಯದಿಂದ ಸಂಘದ ಬೇರೆ ಬೇರೆ ಸಂಘಟನೆಗಳು ಹೋಗ್ತಾ ಇದೆ. ಹಾಗಾಗಿ ಸಂಘದ ಒಟ್ಟು ರಚನೆಯಲ್ಲಿ ಮಹಿಳೆಯರ ಪಾತ್ರ ದೊಡ್ಡ ಮಟ್ಟಿಗೆ ಇದೆ. ಸಮಿತಿ ಮತ್ತು ಸಂಘ ಎರಡು ಕೂಡ ದೇಶ ಕಟ್ಟುವ ಕೆಲಸದಲ್ಲಿ ಸಮಾನ ರೀತಿಯಲ್ಲಿ ಮುಂದೆ ಹೋಗ್ತಾ ಇದೆ.